ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೋಮವಾರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಇವತ್ತು ಪನ್ನೀರ್ ಮಸಾಲ ಹಾಗೂ ಗೀ ರೈಸನ್ನು ನಾನು ಮಾಡ್ತಾಯಿದ್ದೀನಿ. ಇವಾಗ ನೋಡಿ, ನಾನು ಪನ್ನೀರ್ ತೊಗೊಂಡು ನೀಟಾಗಿ ಸ್ಲೈಸ್ ಕಟ್ ಮಾಡಿಕೊಡ್ತಾ ಇದ್ದೀನಿ. ಇದು ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಇದನ್ನು ನಾವು ಗ್ರೇವಿ ಥರ ಡೈರೆಕ್ಟಾಗಿ ಹಾಕಬಾರ್ದು. ಇದನ್ನು ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ. ನೋಡಿ ಎಷ್ಟು ನೀಟಾಗಿ ಸ್ಲೈಸ್ ಬಂದಿದೆ ನೋಡಿ. ಇದು ನಾನು ನಂದಿನಿ ಪನ್ನೀರನ್ನು ತೊಗೊಂಡಿದ್ದೀನಿ. ನಂತರ ನಾನು ಅದನ್ನು 1 ಸ್ಪೂನ್ ತುಪ್ಪದಲ್ಲಿ ಪನ್ನೀರ್ ಕಟ್ ಮಾಡಿದ ಪನ್ನೀರನ್ನು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡಬೇಕಿದನ್ನು. ನಾವು ಡೈರೆಕ್ಟಾಗಿ ಹಾಕೋದ್ರಿಂದ ಅದೆಲ್ಲ ಸ್ನ್ಯಾಶ್ ಆಗಿ ಹೋಗುತ್ತೆ. ನೋಡಿ ಈ ಥರ ಫ್ರೈ ಮಾಡಿ ನೋಡಿ, ಸ್ಲೋ ಸಿಮ್ಮಲ್ಲಿ ನೀಟಾಗಿ ಅದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡಬೇಕು. ಆವಾಗ ಅದು ಕ್ರ್ಯಾಂಚಿ ಥರ ಬಾಯ್ಲ್ಡ್ ಆಗಿರುತ್ತೆ. ಆವಾಗ ತುಂಬ ಟೇಸ್ಟಾಗಿ ಬರುತ್ತೆ. ನೋಡಿ, ಈ ಸಮಯದಲ್ಲಿ ನಾನು ಒಂದು ಚಿಟಿಕೆ ಅರಿಶಿಣ ಪುಡಿ ಹಾಕಿಬಿಟ್ಟು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಇದು ಪನ್ನೀರು ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ನಾನು ನೋಡ್ತಾ ಇರ್ಬೋದು, ಇನ್ನೇನು ಆಲ್ಮೋಸ್ಟ್ ಆಗಿ ಆಗ್ತಾಯಿದೆ ನೋಡಿ. ಇವಾಗ ರೆಡ್ ಆಗಿ ಬಂದಿದೆ ಎಲ್ಲನೂ. ಇವಾಗ ಇದು ಫ್ರೈಡ್ ಆಗಿದೆ ಅಂತ ಅರ್ಥ. ಇದು ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಅರಿಶಿನ ಹಾಕಿರೋದ್ರಿಂದ ಅದು ಸ್ವಲ್ಪ ಕಲರಾಗಿ ಚೆನ್ನಾಗಿ ಬರ್ತಾ ಇದೆ. ಇವಾಗ ನಾನು ಇದನ್ನು ಸಪ್ರೇಟಾಗಿ ಒಂದು ಬೌಲಿಗೆ ಎತ್ತಿಟ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಈ ಥರ ಮಾಡಿಕೊಂಡು ನಾವು ಬರೀ ಆನಿಯನ್ ಎಲ್ಲ ಇದು ಮಾಡಿ ಸ್ನ್ಯಾಶ್ ಮಾಡಿ ಒಂದು ಸ್ವಲ್ಪ ಹಾಗೆ ಒಗ್ಗರಣೆ ಹಾಕ್ಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ಈ ಸಮಯದಲ್ಲಿ ನಾನು ಇದೇ ಬಾಣಲೆಗೆ ಮತ್ತೆ ನಾನು ಮಸಾಲೆ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಗ್ರೇವಿ ಮಾಡೋಕ್ಕೆ. ಇವಾಗ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ. ಇದು ನೀಟಾಗಿ ಚೆನ್ನಾಗಿ ಫ್ರೈ ಆಗಬೇಕಿದು. ಇವಾಗ ನೋಡಿ ಗಸಗಸೆ ಹಾಕೋತಾ ಇದ್ದೀನಿ. ಇವಾಗ ಹಾಗೇನೆ ಒಂದೊಂದೇ ಮಸಾಲವನ್ನು ಹಾಕಿ ಇದರಲ್ಲೇ ಫ್ರೈ ಮಾಡ್ಕೋಬೇಕು. ನೋಡಿ ಸ್ವಲ್ಪ ಗೋಡಂಬಿ ಹಾಕೋತಾ ಇದ್ದೀನಿ. ಈ ಗೋಡಂಬಿ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದಕ್ಕೆ ಮತ್ತೆ ನಾನು ಯಾವುದು ಕೊಕೊನಟ್ ಯಾವುದು ಯೂಸ್ ಮಾಡ್ತಾ ಇಲ್ಲ. ನೋಡಿ ಇವಾಗ ಸ್ವಲ್ಪ ಸೋಂಪು ಕಾಳು ಹಾಕ್ತಾ ಇದ್ದೀನಿ. ಹಾಗೆಯೇ ನೋಡಿ 1-2 ಲವಂಗ. ಸಿಮ್ಮಲ್ಲಿ ಇಟ್ಕೋಬೇಕು, ಇಲ್ಲಾಂದರೆ ಹೊತ್ತೋ ಚಾನ್ಸಸ್ ಇರುತ್ತೆ. ಇವಾಗ ನೋಡಿ ನಾನು 1 ಈರುಳ್ಳಿನೂ ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಅದನ್ನು ಸೈಡ್ ಮಾಡಿಕೊಂಡು ಈರುಳ್ಳಿ ಮಾತ್ರ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಮಸಾಲಾಗೆ ನಾನು ಜಾಸ್ತಿ ಗರಂ ಮಸಾಲ ಯಾವುದು ಹಾಕಿಲ್ಲ. ಬರೀ ಲವಂಗ, ಸ್ವಲ್ಪ ಗಸಗಸೆ, ಹಾಗೆಯೇ ಗೋಡಂಬಿ ಇರೋದು ಅದೇ ಡಿಫ್ರೆಂಟ್ ಆಗಿರುತ್ತೆ. ಚಕ್ಕೆ ಮತ್ತು ಚಕ್ಕೆನೂ ಅದು ಯಾವುದೂ ಜಾಸ್ತಿ ಯೂಸ್ ಮಾಡಿಲ್ಲ ನಾನು ಗರಂ ಮಸಾಲಗಳು. ಹಾಗೆಯೇ ನೋಡಿ ಇದಕ್ಕೂ ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಬೇಕು. ಇದಕ್ಕೆ ನೋಡಿ ನಾನು ಗರಂ ಮಸಾಲ ಮತ್ತು ಜೀರಾ ಪೌಡ್ರು ಅದೆಲ್ಲನೂ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಕೊಕೊನಟ್ ಹಾಕದೇ ಇರೋ ಕಾರಣ ನಾನು ಈ ಮಸಾಲಾಗೆ ಗೋಡಂಬಿನೇ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ಸ್ವಲ್ಪ ಸ್ನ್ಯಾಶ್ ಆಗಬೇಕು. ಅಲ್ಲಿವರೆಗೂ ಒಂದು ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷಗಳ ಕಾಲ ನಾನು ಬೇಯಿಸ್ಕೊತಾ ಇದ್ದೀನಿ. ನೋಡಿ ಇವಾಗ 1-2 ಚಮಚ ಖಾರ ಪುಡಿ ಹಾಕ್ತಾಯಿದ್ದೀನಿ. ಖಾರದ ಪುಡಿ ನೋಡಿ ಎಷ್ಟು ಬೇಕೋ ಖಾರ ಅಷ್ಟು ನಾವು ಹಾಕೋಬೋದು. ನೋಡಿ ಇವಾಗ ನಾನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಸಮಯದಲ್ಲಿ ನಾನು ಮತ್ತೆ ಅದನ್ನು ಲಿಟ್ಲ್ ಕ್ಲೋಸ್ ಮಾಡಿ ಎಷ್ಟು ಚೆನ್ನಾಗಿ ಇದು ಸ್ನ್ಯಾಶ್ ಆಗಿರುತ್ತೋ ಅಷ್ಟು ಟೇಸ್ಟ್ ಆಗಿ ನಮಗೆ ಮಸಾಲ ಬರುತ್ತೆ. ನೋಡಿ ಇವಾಗ ಇದು ರೆಡಿ ಆಯಿತು. ಇವಾಗ ರುಬ್ಬಕ್ಕೆ ಪೇಸ್ಟಿಗೆ ಮಾಡೋಕ್ಕೆ ನೋಡಿ ಇವಾಗ ಒಂದು ಮಿಕ್ಸಿ ಜಾರಿಗೆ ನಾನು ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನುಣ್ಣಗೆ ಒಂದು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನೋಡಿ ಇವಾಗ ಪೇಸ್ಟ್ ಕೂಡ ರೆಡಿಯಾಗಿದೆ. ಎಷ್ಟು ನುಣ್ಣಗೆ ಬಂದೈತೆ.
ನೋಡಿ ಇವಾಗ ಮತ್ತೆ ನಾನು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಈರುಳ್ಳಿನೂ ದಪ್ಪ ದಪ್ಪ ಕಟ್ ಮಾಡ್ಕೊಬೇಕು. ಈ ಸಮಯದಲ್ಲಿ ನಾವು ಕ್ಯಾಪ್ಸಿಕಮ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ಇಲ್ಲ, ಕ್ಯಾಪ್ಸಿಕಮ್ಮಲ್ಲಿ ಒಂದು 2-3 ಕಲರ್ ಇದೆ, ಅದರಲ್ಲಿ ಯಾವುದೇ ಒಂದು ಕಲರ್ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಹಾಕಿಲ್ಲ. ಈಗ ಈ ಸಮಯದಲ್ಲಿ ನೋಡಿ ನಾನು ಕರ್ದಿರೋ ಪನ್ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದರಲ್ಲಿ ಬೇಯೋದು ಯಾವುದೂ ಇರಲ್ಲ, ಎಲ್ಲನೂ ಕೂಡ ಬೇಯ್ದಿದ್ದಿರುತ್ತೆ. ನೋಡಿ ಇವಾಗ ನಾನು ಮಸಾಲ ಹಾಕ್ಕೊತಾ ಇದ್ದೀನಿ. ಪನ್ನೀರು ಅದು ಎಷ್ಟು ಬೇಯ್ದ್ರೂ ಅದು ಗೊತ್ತಾಗಲ್ಲ, ಒಂದೇ ಥರ ಇರುತ್ತೆ ಅದು. ಇವಾಗ ನೋಡಿ ನಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ತಾ ಇದ್ದೀನಿ ನಾನು. ನೋಡಿ ಇವಾಗ ಆಲ್ಮೋಸ್ಟ್ ಆಗಿ ಪನ್ನೀರ್ ಮಸಾಲ ರೆಡಿಯಾಗಿದೆ. ಇವಾಗ ಇದು ರೈಸ್ ಜೊತೆಗೆ, ಚಪಾತಿ ಜೊತೆಗೆ, ಪರೋಟ ಜೊತೆಗೆ ಎಲ್ಲ ಜೊತೆಗೂ ಚೆನ್ನಾಗಿರುತ್ತೆ. ನೋಡಿ ಇವಾಗ ಇದನ್ನು ಲಿಟ್ಟು ಕ್ಲೋಸ್ ಮಾಡಿದರೆ ಇವಾಗ ಪನ್ನೀರ್ ಮಸಾಲ ರೆಡಿಯಾಗಿದೆ. ಹೇಗಿದೆ ಅಂತ ನೀವು ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಇವಾಗ ನಾನು ಗೀ ರೈಸ್ ಮಾಡ್ತಾಯಿದ್ದೀನಿ. ನೋಡಿ ಗೀ ರೈಸ್ ಮಾಡೋಕ್ಕೆ ನಾನು ಒಂದು ಸಣ್ಣ ರೈಸ್ ತೊಗೊಂಡಿದ್ದೀನಿ, ಹಾಗೆಯೇ 2 ಕಪ್ ತೊಗೊಂಡಿದ್ದೀನಿ ನಾನು. ಇವಾಗ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಗೂ 1 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪದಲ್ಲಿ ನಾನು ಒಗ್ಗರಣೆ ಸಾಮಾನುಗಳನ್ನು ನಾನು ಕರ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು 1 ಸ್ಪೂನ್ ತುಪ್ಪ ಹಾಗೆ 1 ಸ್ಪೂನ್ ಎಣ್ಣೆ, 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ನಾನು ಕಡಾಯಿಯಲ್ಲಿ ಮಾಡೋ ಗೀ ರೈಸು, ತುಂಬ ಟೇಸ್ಟ್ ಆಗಿರುತ್ತೆ. ಇವಾಗ ನಾನು ನೋಡಿ 1-2 ಎಸಳು 3 ಎಸಳು ಚಕ್ಕೆ ಹಾಕ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಗರಂ ಮಸಾಲ ಹಾಗೆಯೇ ಲವಂಗ 1-2-3, ಎಲ್ಲ ಪಲಾವ್ ಮಸಾಲ ಎಲ್ಲ ಇರುತ್ತಲ್ಲ ಅದು ಮೊಗ್ಗು ಎಲ್ಲ ಕೂಡ ಸೇರಿ ನಾನು ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಇದು ಚೆನ್ನಾಗಿ ಗಮ್ ಅಂದಮೇಲೆ ನಾವು ಆನಿಯನ್ ಹಾಕಬೇಕು. ನೋಡಿ ಲಾಸ್ಟಲ್ಲಿ ನಾನು ಸ್ವಲ್ಪ ಸೋಂಪು ಹಾಕ್ತಾ ಇದ್ದೀನಿ. ಈ ಪಲಾವ್ ಐಟಮ್ಮು ಆ ಥರ ಎಲ್ಲ ಇದ್ದಾಗ ಸೋಂಪು ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವಾಗ ನೋಡಿ 1-2 ಆನಿಯನನ್ನು ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಗೀ ರೈಸು ಅಷ್ಟು ಟೇಸ್ಟಾಗಿ ಬರುತ್ತೆ. ನುಣ್ಣಗೆ ಪೇಸ್ಟ್ ಆಗಬೇಕು, ಅದು ಆಯಿಲಲ್ಲೇ ಪೇಸ್ಟ್ ಆಗಬೇಕು, ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಇದು. ಮತ್ತು ಚೆನ್ನಾಗಿ ಬೇಯ್ದಿಲ್ಲ ಅಂದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಬೇಯ್ದುಬಿಟ್ಟು ನೀಟಾಗಿ ಸ್ನ್ಯಾಶ್ ಆದಾಗ ಗೀ ರೈಸು ಚೆನ್ನಾಗಿರೋದು. ಗೀ ರೈಸಿಗೆ 1-2-3 ಆನಿಯನ್ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಎಷ್ಟು ನಮಗೆ ಬೇಕು ಅನಿಸುತ್ತೋ ಅಷ್ಟು ಹಾಕ್ಕೋಬೋದು. ನೋಡಿ ಇವಾಗ ಗೋಡಂಬಿನ ಹಾಕ್ಕೋತಾ ಇದ್ದೀನಿ, ಹಸಿಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಇವಾಗ ಮತ್ತೆ ಒಂದು ಮಿಕ್ಸ್ ತೊಗೋತಾ ಇದ್ದೀನಿ. ಇದಕ್ಕೆ ಈ ಸಮಯದಲ್ಲಿ ಒಂದು ಚಿಟಿಕೆ ಉಪ್ಪು ಹಾಕ್ಬಿಟ್ಟು ನಾವು ಅದನ್ನು ಉಪ್ಪು ಹಾಕ್ಬಿಟ್ಟು ನಾವು ಅದನ್ನು ಫ್ರೈ ಮಾಡೋದ್ರಿಂದ ಬೇಗ ಅದು ಫ್ರೈ ಆಗುತ್ತೆ. ಇದು ನೋಡಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡಬೇಕು. ಈ ಸಮಯದಲ್ಲಿ ನಾನು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ನಾನು ಮನೇಲೇ ಮಾಡ್ಕೊಂಡಿದ್ದು. ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಂಡು ಸ್ವಲ್ಪ ನೀರು ಜೊತೆಗೆ ಪೇಸ್ಟ್ ಮಾಡಿಕೊಂಡ್ರೆ ಆ ಥರ ಪೇಸ್ಟ್ ಬಂದಿದೆ. ಈ ಥರ ಪೇಸ್ಟನ್ನೇ ನೀವು ಸಾಂಬಾರುಗಳಿಗೆ, ಫ್ರೈಗಳಿಗೆ ಯೂಸ್ ಮಾಡೋದ್ರಿಂದ ಅದು ತುಂಬ ಟೇಸ್ಟಾಗಿ ಬರುತ್ತೆ. ಇವಾಗ ನೋಡಿ ಸ್ವಲ್ಪ ಕೊತ್ತಂಬರಿ ಹಾಗೆಯೇ ಮಿಕ್ಸ್ ಮಾಡಿಬಿಟ್ಟು ನಾನು ಇವಾಗ ಅದಕ್ಕೆ 1-2-3 ಸ್ಪೂನ್ ಮೊಸರು ಹಾಕಿದರೆ ಗೀ ರೈಸ್ ಮಸಾಲ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಗೀ ರೈಸ್ ಮಸಾಲಾಗೆ ಮೊಸರು ಹಾಕಬೇಕು. ಮೊಸರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಆನಿಯನ್ ಎಲ್ಲ ಚೆನ್ನಾಗಿ ಸ್ನ್ಯಾಶ್ ಆಗಬೇಕು. ಅಲ್ಲಿವರೆಗೂ ಮಿಕ್ಸ್ ಆದಾಗ ಗೀ ರೈಸ್ ಆಗಲಿ ನಾವೇನೇ ಒಂದು ಪಲಾವ್ ಮಾಡಬೇಕಾದ್ರೂ ತುಂಬ ಟೇಸ್ಟ್ ಆಗುತ್ತೆ. ಇವಾಗ ನೋಡಿ ಆಲ್ಮೋಸ್ಟ್ ಆಗಿ ಗೀ ರೈಸ್ದು ಮಸಾಲ ಎಲ್ಲ ರೆಡಿಯಾಗಿದೆ. ಜೀರಾ ರೈಸ್ ಅಂತ ಜೀರಿಗೆ ಹಾಕ್ಬಿಟ್ಟು ಮಾಡ್ತಾರೆ ಹುರಿದ್ಬಿಟ್ಟು, ಅದು ಇದೇ ಥರನೇ ಇರುತ್ತೆ. ಇದಕ್ಕೆ ಯಾವ ಮಸಾಲ ಹಾಕೋಗಿಲ್ಲ, ಪ್ಲೇನ್ ಆಗಿರುತ್ತೆ ಇದು. ನೋಡಿ ಇವಾಗ ಎರಡು ಕಪ್ ನೀರು ತೊಗೊಂಡು 2 ಕಪ್ ಅಕ್ಕಿ ತೊಗೊಂಡಿದ್ದೀನಿ, 4 ಕಪ್ ನೀರು ಹಾಕ್ಕೋತಾ ಇದ್ದೀನಿ.
ನಾನು ಇವತ್ತು ಈ ಕಡಾಯಿಲ್ಲೇ ನಾನು ಗೀ ರೈಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಮಾಡ್ತಾ ಇರೋದು. ಈ ಕುಕ್ಕರ್ ಯಾವುದೇ ಆದ ಕುಕ್ಕರ್ ಯೂಸ್ ಮಾಡ್ತಾ ಇಲ್ಲ ನಾನು. ಇದು ಚೆನ್ನಾಗಿ ನೀರು ಕುದಿ ಬಂದುಬೇಕಿರಬೇಕು. ನಾನು ಉಪ್ಪಿಟ್ಟು ಹೇಗೆ ಮಾಡ್ಕೊತೀವೋ ಅದೇ ಮೆಥಡಲ್ಲಿ ನಾನು ಕಡಾಯಿ ಗೀ ರೈಸ್ ಮಾಡ್ಕೊಳ್ತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹದವಾಗಿ ನಾವು ಯಾವುದೇ ಅಡುಗೆ ಆಗಾದರೂ ಸ್ಟಾರ್ಟಿಂಗಲ್ಲಿ ಉಪ್ಪು ಹಾಕಿದಾಗ ಅದು ತುಂಬ ಟೇಸ್ಟ್ ಬರುತ್ತೆ. ನಾವು ಆಮೇಲೆ ಮೇಲುಪ್ಪು ಹಾಕಿದರೆ ಅಷ್ಟೊಂದು ಟೇಸ್ಟ್ ಆಗಲ್ಲ ಅದು. ನೋಡಿ, ಇದು ಚೆನ್ನಾಗಿ ಕುದಿ ಬರೋವರೆಗೂ ನಾವು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿದರೆ ಅದು ನೋಡಿ ಕುದಿ ಬಂತು. ಇವಾಗ ಈ ಸಮಯದಲ್ಲಿ ನಾನು ತೊಳೆದಿಟ್ಟಿರುವಂಥ ಸಣ್ಣ ಅಕ್ಕಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ನೀರು ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲೆ ನೀವು ನೋಡಿ ಚೆನ್ನಾಗಿ ಅದು ಕುದಿ ಬರಬೇಕು. ಕುದಿ ಬರೋವರೆಗೂ ಸ್ವಲ್ಪ ನೀಟಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾವು ಲಿಡ್ ಕ್ಲೋಸ್ ಮಾಡಬೇಕು. ಲಿಡ್ ಕ್ಲೋಸ್ ಮಾಡೋದು ಗೊತ್ತಾಗುತ್ತೆ ನಮಗೆ ಎಷ್ಟು ಅದು ಸ್ವಲ್ಪ ನೀರು ಬತ್ತಿದ ತಕ್ಷಣ ನಾವು ಅದನ್ನು ಸಿಮ್ ಮಾಡಿಬಿಡಬೇಕು. ನೋಡಿ, ಇವಾಗ ಆಲ್ಮೋಸ್ಟ್ ಆಗಿ ಗೀ ರೈಸ್ ರೆಡಿಯಾಗಿದೆ. ಅದ್ರ ಮೇಲೆ ನಾವು ತುಂಬ ಟೇಸ್ಟ್ ಆಗಬೇಕು ಅಂತ ಮೇಲೆ ನಾನು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಇದು ತುಪ್ಪದಲ್ಲೇ ತುಪ್ಪದಲ್ಲೇ ಮಾಡಿ ತಿಂದರೆ ಗೀ ರೈಸು ತುಂಬ ಟೇಸ್ಟ್ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಡಾಯಿ ಗೀ ರೈಸು. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ. ನೋಡಿ, ಇವಾಗ ಆಲ್ಮೋಸ್ಟ್ ಆಗಿ ಗೀ ರೈಸ್ ಎಲ್ಲ ರೆಡಿಯಾಗಿದೆ. ನೀವು ಒಂದ್ಸಲ ಮಾಡ್ಕೊಂಡು ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಚೆನ್ನಾಗುತ್ತೆ ಫ್ರೆಂಡ್ಸ್. ಇದು ಭಾನುವಾರಗಳಲ್ಲಿ ಯಾವತ್ತಾದರೂ ನೀವು ಇದನ್ನು ಒಂದ್ಸಲ ಟ್ರೈ ಮಾಡ್ಬೋದು. ತುಂಬ ಟೇಸ್ಟ್ ಆಗಿರುತ್ತೆ. ಮತ್ತು ಈ ಪನ್ನೀರ್ ಗ್ರೇವಿ ಹಾಗೆ ಗೀ ರೈಸು ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.